ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ DNA ಪ್ರಮುಖವಾಗಿ ಎರಡು ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋ ಪ್ರಯತ್ನ ಮಾಡೋಣ. ಮೊದಲ ಸುದ್ದಿ, ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಯುದ್ಧ. ಈ ಯುದ್ಧದ ನಡುವೆ ಇರಾನ್ ಮತ್ತು ಅಮೆರಿಕಾದ ಮಧ್ಯ ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ಸ್ಥಾಪನೆಗಾಗಿ ಆಗ್ತಾ ಇರುವಂಥ ಬೆಳವಣಿಗೆ. ಒಂದು ಬಾರಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಮೇಲೆ ಕಣ್ಣಿಡೋ ಪ್ರಯತ್ನ ಮಾಡ್ತಾರೆ. ಮತ್ತೊಂದು ಬಾರಿ ಯಾರಿಗೆ ಅಗತ್ಯ ಇದೆಯೋ ಅವರು ಅದನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾರೆ. ಇವೆಲ್ಲದರ ನಡುವೆ ಈ ಇಡೀ ಯುದ್ಧವನ್ನ ಇರಾನ್ ನಿಯಂತ್ರಣ ಮಾಡಿದ್ದು ಹಾರ್ಮುಜ್ ಜಲಸಂಧಿಯ ಮುಖಾಂತರ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ಇಡೀ ಜಾಗತಿಕ ಆರ್ಥಿಕ ವ್ಯವಸ್ಥೆಗೆ ಒಂದು ಪೆಟ್ಟು ಕೊಟ್ಟಿತು ಇರಾನ್ ಹಾರ್ಮುಜ್ ಜಲಸಂಧಿಯ ಮುಖಾಂತರ. ಹಾಗಾದರೆ ಇರಾನ್ ಅದರ ಮೇಲೆ ಆಧಿಪತ್ಯ ಸಾಧಿಸೋ ಪ್ರಯತ್ನ ಮಾಡ್ತಾ ಇದೆಯಾ? ಇದು ಸದ್ಯಕ್ಕಿರುವ ಪ್ರಶ್ನೆ. ಎರಡನೆಯ ಸುದ್ದಿ, ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಕೊರೋನಾ ಸಮಯದಲ್ಲಿ ತಂದೆ ಮತ್ತು ಮಗ ಪೊಲೀಸರ ಕಸ್ಟಡಿಯಲ್ಲಿದ್ದಾಗ ಸಾವನ್ನಪ್ಪಿದ್ರು, ಮೃತಪಟ್ಟಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ವರ್ಷಗಳ ನಂತರ ತೀರ್ಪು ಹೊರಬಿದ್ದಿದೆ. 9 ಪೊಲೀಸ್ ಅಧಿಕಾರಿಗಳಿಗೆ ಮರಣ ದಂಡನೆ ಶಿಕ್ಷೆ ಇದೀಗ ವಿಧಿಸಲಾಗಿರೋದು. ಎರಡು ಸುದ್ದಿಗಳಲ್ಲಿ ಮೊದಲ ಸುದ್ದಿ, ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥ ಹಾರ್ಮುಜ್ ಜಲಸಂಧಿಯ ವಿಚಾರ. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದಾಗ ಅಕ್ಷರಶಃ ಯುದ್ಧ ಶುರು ಮಾಡಿದಂಥ ಅಮೆರಿಕ ಕೂಡ ಹಿಂಗೆ ಅಂದ್ಕೊಂಡಿತ್ತೋ ಏನೋ ಗೊತ್ತಿಲ್ಲ. ನಾವು ದಾಳಿ ಮಾಡಿದಾಗ ಇರಾನ್ ಹಾರ್ಮುಜನ್ನು ಬಂದ್ ಮಾಡಬಹುದು, ಆ ಮುಖಾಂತರ ತೈಲ ಸರಬರಾಜಿನಲ್ಲಿ ವ್ಯತ್ಯಯ ಆಗಬಹುದು, ಜಗತ್ತಿನ ವಿವಿಧ ದೇಶಗಳಿಗೆ ಸಮಸ್ಯೆ ಆಗಬಹುದು ಅಂತ ಸ್ವತಃ ಟ್ರಂಪ್ ಕೂಡ ಆಲೋಚನೆ ಮಾಡಲಿಕ್ಕಿಲ್ಲ. ಆದರೆ ಅಂಥದ್ದೊಂದು ಬೆಳವಣಿಗೆಗೆ ಇರಾನ್ ಮುಂದಾಯಿತು. 28ಕ್ಕೆ ಯುದ್ಧ ಶುರುವಾದ ಕೆಲವೇ ದಿನಗಳಲ್ಲಿ ಹಾರ್ಮುಜನ್ನು ಸಂಪೂರ್ಣವಾಗಿ ಬಂದ್ ಮಾಡಿಬಿಡ್ತು. ಪರಿಣಾಮ ಏನಾಯಿತು? ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಯಿತು, ನೈಸರ್ಗಿಕ ಅನಿಲ ಅಭಾವ ಶುರುವಾಯಿತು. ಬ್ರಿಟನ್, ಯುರೋಪ್ ಸೇರಿದಂತೆ ಏಷ್ಯಾದ ವಿವಿಧ ದೇಶಗಳಲ್ಲಿ ಎಲ್ಲ ಸಮಸ್ಯೆಗಳಾಯಿತು. ಇದೀಗ ಇರಾನ್ ಈ ಹಾರ್ಮುಜ್ ಜಲಸಂಧಿಯನ್ನ ಆದಾಯವಾಗಿ, ಅಂದರೆ ಆರ್ಥಿಕ ಮೂಲ ಮಾಡಿಕೊಳ್ಳೋದಕ್ಕೆ, ಆದಾಯದ ಮೂಲ ಮಾಡಿಕೊಳ್ಳೋದಕ್ಕೆ ಆಲೋಚನೆ ಮಾಡ್ತಿದೆಯಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಹಾಗಾದರೆ ಯಾವ ಕಾರಣಕ್ಕಾಗಿ? 33 ಕಿಲೋಮೀಟರ್ ಇರುವಂತಹ ಈ ಹಾರ್ಮುಜ್ ಜಲಸಂಧಿಯಲ್ಲಿ 20% ತೈಲ ಪೂರೈಕೆ ಆಗುತ್ತೆ ಇಡೀ ಜಗತ್ತಿಗೆ. ಮಧ್ಯಪ್ರಾಚ್ಯದ ರಾಷ್ಟ್ರಗಳೇನೇನಿದೆ, ಸೌದಿ ಅರೇಬಿಯಾ, ಕತಾರ್, ಬಹರೇನ್, UAE, ಈ ಎಲ್ಲ ದೇಶಗಳಿಂದಲೂ ಕೂಡ ಬೇರೆ ಬೇರೆ ದೇಶಗಳಿಗೇನು ತೈಲ ರಫ್ತಾಗುತ್ತೆ, ಅದೆಲ್ಲವೂ ಕೂಡ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಹೋಗಬೇಕು. ಒಂದು ವೇಳೆ ಅದರ ಮೇಲೆ ಹಿಡಿತವನ್ನು ಸಾಧಿಸಿದರೆ ಒಂದು ಕಡೆ ಯುದ್ಧದಲ್ಲಿ ನಾನು ಗೆಲ್ಲಬಹುದು, ಎರಡನೆಯದಾಗಿ ನನಗೆ ಬರಬಹುದಾದಂಥ ವರಮಾನ ಮತ್ತಷ್ಟು ಹೆಚ್ಚಳ ಆಗಬಹುದು ಎನ್ನುವಂಥ ನಿರೀಕ್ಷೆ ಇರಾನ್ದಿದ್ದೇ ಏನೋ. ಹೀಗಾಗಿನೇ ಅಮೆರಿಕ ಮತ್ತು ಇಸ್ರೇಲ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಅವರ ಪರವಾಗಿ ಯಾರಿದ್ರು, ಅವರನ್ನು ಹೊರತುಪಡಿಸಿ ಉಳಿದೆಲ್ಲ ಮಿತ್ರ ರಾಷ್ಟ್ರಗಳಿಗೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಯಾರು ಆಲೋಚನೆ ಮಾಡಿದ್ರು? ಇರಾನ್ನವರು ಆಲೋಚನೆ ಮಾಡಿದ್ರು. ಇದರ ಪರಿಣಾಮವಾಗಿ ಭಾರತಕ್ಕೆ ಇದುವರೆಗೂ ಕೂಡ 8 ಹಡಗುಗಳು ಬಂದಿದೆ. ಅದು LPGಯನ್ನು ತೆಗೆದುಕೊಂಡು ಮತ್ತು ಕಚ್ಚಾ ತೈಲನ ತೆಗೆದುಕೊಂಡು ಒಟ್ಟು 8 ಹಡಗುಗಳು ಭಾರತಕ್ಕೆ ಬಂದಿದೆ. ಆದರೆ ಇವತ್ತು ಇರಾನ್, ಒಮಾನ್ ಮತ್ತು ಇರಾನ್ ನಡುವೆ ಇರುವಂತಹ ಈ ಕರಾವಳಿ ತೀರ ಪ್ರದೇಶದಲ್ಲಿರುವಂತಹ ಹಾರ್ಮುಜ್ ಮೇಲೆ ಇರಾನ್ ಯಾಕೆ ಆಧಿಪತ್ಯ ಸಾಧಿಸೋದಕ್ಕೆ ಮುಂದಾಗಿದೆ ಎನ್ನುವಂಥ ಪ್ರಶ್ನೆ ಬರುತ್ತೆ. ನಿಮಗೆ ನೆನಪಿರಬಹುದು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ್ ಆದಾಗ ಈ ಹಿಂದೆ ಮಾಡಿಕೊಂಡಿದ್ದ ಒಪ್ಪಂದದಂತೆ ಭಾರತ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರನ್ನು ನಾವು ಬಿಡೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳುತ್ತೆ. ಸಿಂಧೂ ನದಿಯಿಂದ ಹೋಗ್ತಾ ಇದ್ದಂತಹ ನೀರನ್ನು ಭಾರತ ಸ್ಥಗಿತ ಮಾಡಿದ್ದಕ್ಕೆ ಪಾಕಿಸ್ತಾನದ ಕೃಷಿ, ಪಾಕಿಸ್ತಾನದ ಕೈಗಾರಿಕೆಗಳು, ಪಾಕಿಸ್ತಾನಕ್ಕೆ ಕುಡಿಯುವಂಥ ನೀರಿನ ಅಭಾವ ಆಯಿತು. ಎಲ್ಲದರ ಪರಿಣಾಮ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡಿದ್ದನ್ನು ನೋಡಿದೆ. ಹಾಗಾದರೆ ಇವತ್ತು ಇರಾನ್ ಅದೇ ರೀತಿ ಹಾರ್ಮುಜ್ ಮೇಲೆ ಆಧಿಪತ್ಯ ಸಾಧಿಸೋ ಪ್ರಯತ್ನವಾ? ಹಾಗಾದರೆ ಇನ್ಕಮ್ ಸ್ಕೆಚ್ ಹೇಗಿದೆ ನೋಡ್ತಾ ಹೋಗೋದಾದರೆ,
ಇನ್ಕಮ್ ಸ್ಕೆಚ್ ಹೇಗಿದೆ ಅಂತ ಹೇಳಿದ್ರೆ ಅತ್ಯಧಿಕ ಆದಾಯವನ್ನ ಇರಾನ್ ಈ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಗಳಿಸುತ್ತೆ. ಇದನ್ನು ನಾವು ಗಮನಿಸಬೇಕಾದಂತಹ ಸಂಗತಿ. ಇರಾನ್ ಈ ಹಿಂದೆ 7% ತೈಲವನ್ನು ಉತ್ಪಾದನೆ ಮಾಡಲಾಗ್ತಿತ್ತು, ಈಗ ಕಡಿಮೆ ಆಗಿದೆ ಎನ್ನುವಂಥ ವರದಿಗಳಿದೆ. ಆದರೂ ಕೂಡ $4.5 ಬಿಲಿಯನ್ ಜಾಕ್ಪಾಟ್ ಸಿಗುತ್ತಂತವ್ರಿಗೆ, 37,500 ಕೋಟಿ ರೂಪಾಯಿಗೂ ಹೆಚ್ಚು ಅಂತ. ನಮಗೆ ಎಲ್ಲಿದೆ ಹಾರ್ಮುಜ್ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ಬಿಡೋಣ ನಾವು. ಉತ್ತರಕ್ಕೆ ಇರಾನ್ ದೇಶ ಇದೆ, ದಕ್ಷಿಣಕ್ಕೆ ಒಮಾನ್ ಮತ್ತು UAE ಇರುವಂಥದ್ದು. ಇವುಗಳ ಕರಾವಳಿ ತೀರ ಪ್ರದೇಶದಲ್ಲಿ ಇರುವಂಥದ್ದೇ ಈ ಹಾರ್ಮುಜ್ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿ 33 ಕಿಲೋಮೀಟರ್ ಇರುವಂಥದ್ದು. ಕೊನೆಗೆ ಹೋಗಿ ಅದು ಅರೇಬಿಯನ್ ಸಮುದ್ರಕ್ಕೆ ಅದು ಸೇರುತ್ತೆ. ಇದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಇವತ್ತಿನ ಪರಿಸ್ಥಿತಿಯಲ್ಲಿ ಇರಾನ್ ತೈಲ ಸಾಗಾಟದಿಂದ ಹಾರ್ಮುಜ್ ಜಲಸಂಧಿಯಿಂದ ದಿನಕ್ಕೆ 13,129 ಕೋಟಿ ರೂಪಾಯಿ ಗಳಿಸ್ತಾ ಇದೆ. ಜಸ್ಟ್ ಇಮ್ಯಾಜಿನ್, 13,129 ಕೋಟಿ ರೂಪಾಯಿ ಗಳಿಸ್ತಾ ಇರೋದು. ಹೀಗಾಗಿ ಇದು ಅತ್ಯಧಿಕ ವರಮಾನವನ್ನು ತಂದುಕೊಡಬಲ್ಲದಂತಹ ಜಲಸಂಧಿ ಆಗಿರೋದ್ರಿಂದ ಅದರ ಮೇಲೆ ಹಿಡಿತ. ಅಮೆರಿಕದ ಒಂದು ವರದಿ ಇದೆ. ಏನು ಅಮೆರಿಕದ ವರದಿ? 2025ರಲ್ಲಿ ದಿನಕ್ಕೆ ಅಂದಾಜು 20 ಮಿಲಿಯನ್ ಬ್ಯಾರೆಲ್ ತೈಲ ಇಲ್ಲಿಂದ ರಫ್ತಾಗಿದೆ. 20 ಮಿಲಿಯನ್ ಬ್ಯಾರೆಲ್ ತೈಲ. ಇದರಿಂದ $600 ಬಿಲಿಯನ್ ಆದಾಯವನ್ನು ಇರಾನ್ ಗಳಿಸಿದೆ. ಇದೇ ಕಾರಣಕ್ಕಾಗಿ ಅಮೆರಿಕ ಈ ಜಲಸಂಧಿಯ ಮೇಲೆ ಕಣ್ಣಿಟ್ಟಿದೆ. ಹೇಗೆ ವೆನಿಜುವೆಲಾದ ಮೇಲೆ ಅಟ್ಯಾಕ್ ಮಾಡಿ ವೆನಿಜುವೆಲಾದ ಅಧ್ಯಕ್ಷನನ್ನ ರಾತ್ರೋರಾತ್ರಿ ಹಿಡಿದುಕೊಂಡು ಬಂದರು. ಯಾವ ಕಾರಣಕ್ಕಾಗಿ? ಆ ದೇಶದಲ್ಲಿರುವಂತಹ ತೈಲದ ಸಂಪತ್ತು, ಅದರ ಮೇಲೆ ಹಿಡಿತ ಸಾಧಿಸಬೇಕು ಅಂತ. ನೀವು ಗಮನಿಸಿ, ಚೀನಾಕ್ಕೆ ಅತಿ ಹೆಚ್ಚು ತೈಲವನ್ನು ಪೂರೈಕೆ ಮಾಡೋರು ಯಾರು? ಇರಾನ್ನವರು ಅತಿ ಹೆಚ್ಚು ಪೂರೈಕೆ ಮಾಡ್ತಾರೆ. ಒಂದು ವೇಳೆ ಈ ಹಾರ್ಮುಜ್ ಜಲಸಂಧಿಯನ್ನು ನಾವು ಕಿತ್ತಾಕೊಂಡ್ಬಿಟ್ರೆ, ಅಂದರೆ ನಮ್ಮ ಬಳಿ ಏನಾದರೂ ಇದ್ರ ಮೇಲೆ ಹಿಡಿತವನ್ನು ಸಾಧಿಸಿದ್ರೆ, ಚೈನಾಕ್ಕೆ ಹೋಗುವಂಥ 90% ತೈಲ ಹೋಗೋದಿಲ್ಲ. ಚೈನಾದ ಮೇಲೆ ಬೇರೆ ಬೇರೆ ದೇಶಗಳೇನು ಡಿಪೆಂಡೆನ್ಸಿ ಆಗಿದೆ, ಆ ಡಿಪೆಂಡೆನ್ಸಿ ಮತ್ತಷ್ಟು ಕಡಿಮೆ ಆಗುತ್ತೆ. ಆ ಮುಖಾಂತರ ಇರಾನ್ನ ಯುದ್ಧದಿಂದ ಚೀನಾದ ಮೇಲೆ ನಾವು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಅಮೆರಿಕದ್ದಿದೆ ಅಂತೆ. ಈ ಕಾರಣಕ್ಕಾಗಿ ಅಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಇನ್ಕಮ್ ಇದೆ, ರಸಗೊಬ್ಬರ ಇದೆ, ನೈಸರ್ಗಿಕ ಅನಿಲವೂ ಕೂಡ ಅತಿ ಹೆಚ್ಚಾಗಿ ಇಲ್ಲಿಂದ ಬರೋ ಕಾರಣಕ್ಕಾಗಿ ಅವರು ಅದರ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ದಾರೆ. ಹಾಗಾದ್ರೆ ಹಾರ್ಮುಜ್ ಮೇಲೆ ಇರಾನ್ ಅಧಿಕಾರವನ್ನು ಯಾಕೆ ಬಯಸ್ತಾ ಇದೆ? ಯಾವ ಕಾರಣಕ್ಕಾಗಿ ಬೇಕು ಅಂತ ಹೇಳ್ತಾ ಇದೆ? ಯುದ್ಧದಿಂದ ಶಾಶ್ವತ ಶಾಂತಿ ಬೇಡಿಕೆಯನ್ನು ಅವರು ಇಡ್ತಾ ಇದ್ದಾರೆ. ಇರಾನ್ ಇಟ್ಟಿರುವಂತಹ ಕಂಡೀಷನ್ಗಳೇನು? ಇಷ್ಟು ದಿನಗಳ ಕಾಲ ನಮ್ಮ ಮೇಲೆ ಏನು ಯುದ್ಧ ಮಾಡಿದ್ದೀರಿ, ಆ ಯುದ್ಧದಿಂದ ಇರಾನ್ಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಆ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ನೀವು ಭರಿಸಬೇಕು, ಅದನ್ನು ಕೊಡಬೇಕು ಅನ್ನೋದು ಮೊದಲ ಬೇಡಿಕೆ. ಎರಡನೇ ಬೇಡಿಕೆ ಇರಾನ್ ಇಡ್ತಾ ಇರೋದು, ಮತ್ತೊಂದು ಬಾರಿ ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಆಗಬಾರದು, ಇಂಥದ್ದೊಂದು ಭರವಸೆ ಬೇಕು ಅಂತ. ಸ್ವಲ್ಪ ನಾವು ಇತಿಹಾಸಕ್ಕೆ ಹೋಗಬೇಕು. ಯಾಕೆ ಅಮೆರಿಕ ಮತ್ತು ಇರಾನ್ ನಡುವೆ ಇಂಥದ್ದೊಂದು ಸಂಬಂಧ ಶುರುವಾಯಿತು? ಯಾಕೆ ಅವರು ಈ ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಪದೇ ಪದೇ ನಮ್ಮ ಮೇಲೆ ಯುದ್ಧ ಆಗಬಾರದು ಅಂತ? 1953ರಲ್ಲಿ ಏನಾಗ್ಬಿಡುತ್ತೆ, ಇರಾನ್ನ ಪ್ರಧಾನಿ ಮೊಹಮ್ಮದ್ ಅಂತ ಒಬ್ರು ಇರ್ತಾರೆ. ಆ ಪ್ರಧಾನಿಯನ್ನ ಆ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಬ್ರಿಟಿಷರು ಮತ್ತು ಅಮೆರಿಕ ಸೇರಿ ಯಶಸ್ವಿಯಾಗ್ಬಿಡ್ತಾರೆ. 1953ರಲ್ಲಿ ಅವರು ಆ ಕುರ್ಚಿಯಿಂದ ಇಳಿದ ತಕ್ಷಣ ಆ ಸ್ಥಾನಕ್ಕೆ ಮೊಹಮ್ಮದ್ ರಾಜಾ ಪಹಲವಿ, ಅಂದರೆ ಮೊನ್ನೆ ನಾವು ಮಾತನಾಡಿದ್ವಲ್ಲ, ಆ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಕೂರಿಸ್ತಾರೆ. ಈ ಘಟನೆ ಆದ ನಂತರ 1979ರಲ್ಲಿ ಏನಾಗ್ಬಿಡುತ್ತೆ, ಇರಾನ್ ಕ್ರಾಂತಿ ಆಗುತ್ತಲ್ಲಿ. ಇರಾನ್ ಕ್ರಾಂತಿ ಆದಾಗ ಅಮೆರಿಕಾದ 52 ಜನರನ್ನ ಇರಾನ್ನವ್ರು ಏನು ಮಾಡಿಬಿಡ್ತಾರೆ, 444 ದಿನಗಳ ಕಾಲ ಒತ್ತೆಯಾಳನ್ನಾಗಿ ಇಟ್ಕೊಂಡ್ಬಿಡ್ತಾರೆ. 52 ಜನ 444 ದಿನಗಳ ಕಾಲ ಇರಾನ್ನಲ್ಲಿ ಒತ್ತೆಯಾಳಾಗಿ ಇಟ್ಕೊಂಡ್ಬಿಡ್ತಾರೆ. ಅದಾದ ನಂತರ ಅಮೆರಿಕ ರೊಚ್ಚಿಗೆ ಹೋಗ್ಬಿಡುತ್ತೆ, ರೋಸು ಹೋಗ್ಬಿಡುತ್ತೆ. ಅಮೆರಿಕ, ನನ್ನ ದೇಶದ ಪ್ರಜೆಗಳು ಇರಾನ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದು 1.5 ವರ್ಷಗಳ ಕಾಲ ಅಂತ ರೋಸು ಹೋಗ್ಬಿಡ್ತಾರೆ. ಅವತ್ತಿನಿಂದ ಇಲ್ಲಿಯ ತನಕವೂ ಕೂಡ ಅಮೆರಿಕ ಮೇಲಿಂದ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಇರಾನ್ ಮೇಲೆ. ಅದು ಖಮೇನಿ ಆಡಳಿತ ಆಗಿರ್ಬೋದು, ಇರಾನ್ನಲ್ಲಿ ಸರ್ವಾಧಿಕಾರತ್ವ ಇದೆ ಅನ್ನುವಂಥದ್ದಾಗಿರ್ಬೋದು. ಈ ಹಿಂದೆ ಅವರು ಪ್ರಜಾಪ್ರಭುತ್ವ, ಅಂದರೆ ಯಾವ ಪಹಲವಿ ರಾಜವಂಶತ್ವ ಇತ್ತು ಅದರ ವಿರುದ್ಧ 1979ರಲ್ಲಿ ಇರಾನ್ ಕ್ರಾಂತಿ ಆಗಿರೋದು, ಇರಾನ್ ಕ್ರಾಂತಿ ಆದಮೇಲೆ ಖಮೇನಿ ಬಂದಿರೋದು. ಆ ವಿಚಾರದಲ್ಲಿ ಇರಾನ್ ಪರಮಾಣು ಅಭಿವೃದ್ಧಿ ಪಡಿಸ್ತಾ ಇದೆ ಎನ್ನುವಂಥ ವಾದವನ್ನು ಪದೇ ಪದೇ ಮುಂದೆ ಇಟ್ಕೊಂಡು ಅಮೆರಿಕ ದಾಳಿ ಮಾಡ್ತಾ ಇದೆ. ಅಮೆರಿಕಾಗೆ ಸಪೋರ್ಟ್ ಆಗಿ ಸಿಕ್ಕವ್ರು ಯಾರು? ಇಸ್ರೇಲ್ನವರು. ಇಸ್ರೇಲ್ನ ಅಸ್ತಿತ್ವವನ್ನು ಇರಾನ್ ಒಪ್ಪೋದಿಲ್ಲ. ಬಿಕಾಸ್ ಅವರು ಯಹೂದಿಗಳು ಅನ್ನೋ ಕಾರಣಕ್ಕಾಗಿ
ಅವರು ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ. ಬ್ರಿಟನ್ನಲ್ಲಿದ್ದರು, ಯುರೋಪ್ನಲ್ಲಿದ್ದರು. 1948ರಲ್ಲಿ ಇಸ್ರೇಲ್ ಅನ್ನುವಂಥ ದೇಶ ಅಸ್ತಿತ್ವಕ್ಕೆ ಬಂತು. ಅಲ್ಲಿ ಹಿಜ್ಬುಲ್ಲಾದವರು, ಪ್ಯಾಲಿಸ್ತಾನ, ಗಾಜಾ ಪಟ್ಟಿ ಇವೆಲ್ಲವೂ ಗೊಂದಲ ಇಸ್ರೇಲ್ಗಿದೆ. ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವೆ 2024ರಲ್ಲೂ ಕೂಡ ಯುದ್ಧ ಆಗಿತ್ತು. ಇದನ್ನು ಎನ್ಕ್ಯಾಚ್ ಮಾಡಿಕೊಂಡು ಅಮೆರಿಕ ಪದೇ ಪದೇ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಇದೀಗ ಅವರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ದಾಳಿ ಆಗಬಾರದು ಅಂತ, ಆ ಭರವಸೆ ಬೇಕು ಅಂತ ಅವ್ರು ಹೇಳ್ತಾ ಇರೋದು. ಹಾಗಾದರೆ ಇರಾನ್ ಈ ಹಾರ್ಮುಜ್ ಮಾನ್ಯತೆಯನ್ನು ಯಾಕೆ ಬಯಸುತ್ತೆ? ಕಾರಣಗಳು ಬೇಕಲ್ವಾ? ಯಾವ ಕಾರಣಕ್ಕೆ? ತನ್ನದೇ ಆದಂತಹ ವ್ಯಾಪ್ತಿ ಪ್ರದೇಶದಲ್ಲಿ ಇದ್ದಾಗಲೂ ಕೂಡ ಯಾವ ಕಾರಣಕ್ಕೆ ಮಾನ್ಯತೆಯನ್ನು ಬಯಸುತ್ತೆ? ವ್ಯಾವಹಾರಿಕವಾಗಿ ನಾನು ಅವಾಗಲೇ ಹೇಳಿದಂತೆ ಅತಿ ದೊಡ್ಡ ಲಾಭವಂತೂ ಇರಾನ್ಗಿದೆ. ಒಂದು ವೇಳೆ ನೀವು ಹಾರ್ಮುಜನ್ನು ಮುಚ್ಚಿಬಿಟ್ರೆ ಕೇವಲ ತೈಲ ಮಾತ್ರವಲ್ಲ, ಬೇರೆ ಬೇರೆ ದೇಶಗಳಿಂದ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಔಷಧಿಗಳು ಬರುತ್ತೆ, ತಾಂತ್ರಿಕವಾಗಿ ಕೆಲವೊಂದಿಷ್ಟು ಸಲಕರಣೆಗಳು ಬರುತ್ತೆ. ಇವೆಲ್ಲವೂ ಕೂಡ ನಿಯಂತ್ರಣ ಆಗಿ ಹೋಗ್ಬಿಡುತ್ತೆ. ಇರಾನ್ ಮೇಲುಗೈ ಸಾಧಿಸುವ ಪ್ರಯತ್ನವನ್ನು ಮಾಡುತ್ತೆ. ಜಾಗತಿಕ ಇಂಧನದ ಪ್ರಮುಖ ಮಾರ್ಗ ಇದು. 20-25 ಮಿಲಿಯನ್ ಬ್ಯಾರೆಲ್ ತೈಲ ಸಾಗಾಟ ಇದೆ. ಭೌಗೋಳಿಕ ನಿಯಂತ್ರಣ ಕೂಡ ಇದೆ, 33 ಕಿಲೋಮೀಟರ್. ನಾನು ಅವಾಗಲೇ ಹೇಳಿದೆ. ಇದೀಗ ಅವರು ಯುದ್ಧದ ನಂತರ ಒಂದು ಟೋಲ್ ಹಾಕ್ತೀವಿ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಟೋಲ್ ಹಾಕ್ತೀವಿ ಯಾರ್ಯಾರಿಗೆ? ನಮ್ಮ ವಿರೋಧಿ ದೇಶಗಳಿಗೆ ನಾವು ಟೋಲ್ ಹಾಕ್ತೀವಿ. ಸರಿಸುಮಾರು 200 ಮಿಲಿಯನ್ ಟೋಲ್ ಹಾಕ್ತೀವಿ ಅಂತ. ಅದು ನಮ್ಮ ಭಾರತದ ರುಪಿ ಕನ್ವರ್ಟ್ ಮಾಡಿದರೆ 16 ಕೋಟಿ ರೂಪಾಯಿ ಆಗುತ್ತೆ. ನೀವು ಒಂದು ಹಡಗಿಗೆ 16 ಕೋಟಿ ಅಂತ ಹೇಳಿದರೆ ಒಂದು ತಿಂಗಳಿಗೆ ಈ ಹಾರ್ಮುಜ್ ಜಲಸಂಧಿಯಲ್ಲಿ 3,000 ಹಡಗುಗಳು ಹೋಗ್ತವಂತೆ. 3,000 ಹಡಗುಗಳು ಇಂಟು ನಾವು 16 ಕೋಟಿ ರೂಪಾಯಿ ಮಾಡಿದರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಇಲ್ಲಿ ಬಿಡುಗಡೆ ಅವರು ತೆಗೆದುಕೊಳ್ಬೋದು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಜಾಗತಿಕವಾಗಿ ಕೆಲವೊಂದಿಷ್ಟು ನಿಯಮಗಳಿದೆ. ಏನು ನಿಯಮಗಳು? ಸಮುದ್ರ ಕಾನೂನು ಒಪ್ಪಂದ ಅಂತ ವಿಶ್ವಸಂಸ್ಥೆ 1982ರಲ್ಲಿ ಮಾಡಿಕೊಂಡಿದೆ. ಸಮುದ್ರ ಕಾನೂನು ಒಪ್ಪಂದ. ಹಾಗಾದರೆ ಹಾರ್ಮುಜನ್ನು ನಿಯಂತ್ರಣ ಮಾಡಬಹುದಾ? ಈ ಕಾನೂನು ಏನು ಹೇಳುತ್ತೆ? ಸ್ವಲ್ಪ ನೋಡ್ತಾ ಹೋಗೋದಾದರೆ ಎಲ್ಲ ದೇಶದ ಹಡಗುಗಳು ಕೂಡ ಈ ಹಾರ್ಮುಜ್ ಜಲಸಂಧಿಯಲ್ಲಿ ಮುಕ್ತವಾಗಿ ಓಡಾಡೋದಕ್ಕೆ ಅವಕಾಶ ಇದೆ. ಯಾವುದೇ ನಿರ್ಬಂಧಗಳನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ವಿಧಿಸುವಂತಿಲ್ಲ ಈ ಕಾನೂನಿನ ಪ್ರಕಾರ, ಈ ಕಾಯ್ದೆಯ ಪ್ರಕಾರ. ಒಮಾನ್ ಮತ್ತು ಇರಾನ್ ಈ 12 ನಾಟಿಕಲ್ ಮೈಲಿಗೆ ತಮ್ಮ ಗಡಿಯನ್ನು ಹಂಚಿಕೊಂಡಿವೆ ಈ ಜಲಸಂಧಿಗೆ. ಆದರೆ ಈ ಕಾನೂನಿನಡಿ 1982ರ ವಿಶ್ವಸಂಸ್ಥೆಯ ಈ ಕಾನೂನಿನಡಿ ಗಡಿಯನ್ನು ಹಂಚಿಕೊಂಡ ಆದಾಗ್ಯೂ ಕೂಡ ಇವುಗಳ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ, ಈ ಮಾರ್ಗಗಳನ್ನು ಮುಚ್ಚೋದಕ್ಕೆ ಯಾವುದೇ ಹಕ್ಕು ಒಮಾನ್ ಮತ್ತು ಇರಾನ್ಗಿಲ್ಲ. ಇದನ್ನು ಸಮುದ್ರ ಕಾನೂನು ಒಪ್ಪಂದ ಹೇಳುತ್ತೆ. ಇದು ಸಾಮಾನ್ಯ ಪರಿಸ್ಥಿತಿಗಳಲ್ಲಾಯಿತು. ಹಾಗಾದರೆ ಯುದ್ಧದ ಸಮಯದಲ್ಲಿ ಏನು ಮಾಡಬಹುದು ಎರಡೂ ದೇಶಗಳು? ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಅವರು ಹೇಳ್ತಾರೆ, ಯುದ್ಧದ ಸಮಯದಲ್ಲಿ ಯಾವ್ಯಾವ ರಾಷ್ಟ್ರಗಳು ತಟಸ್ಥ ರಾಷ್ಟ್ರಗಳು ಅಂತ ಹೇಳ್ತವೋ ಆ ತಟಸ್ಥ ರಾಷ್ಟ್ರಗಳ ಹಡಗುಗಳ ಚಲಾವಣೆಗೆ ಅವಕಾಶವನ್ನು ಕೊಡಬೇಕು. ಅವುಗಳನ್ನು ಮುಟ್ಟುಗೋಲು ಹಾಕೋದು, ಅವುಗಳಿಗೆ ಅಡ್ಡಿಪಡಿಸೋದು, ಅವುಗಳ ಸಾಗಾಟಕ್ಕೆ ಏನಾದರೂ ನಿರಾಕರಣೆ ಮಾಡುವಂತಿಲ್ಲ ಅಂತ ಈ ಕಾನೂನು ಹೇಳುತ್ತೆ. ಇದರ ಜೊತೆಗೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದರೆ ಜಾಗತಿಕವಾಗಿ ಕೆಲವೊಂದಿಷ್ಟು ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇರಾನ್ ವಿಶ್ವಸಂಸ್ಥೆಯ ಈ ಕಾನೂನನ್ನು ಅಥವಾ ಈ ಮುಕ್ತ ವ್ಯಾಪಾರದ ನಿಯಮಗಳ ಈ ರೂಲ್ಸ್ ಏನಿದೆ ಇವೆಲ್ಲವನ್ನು ಕೂಡ ಇರಾನ್ ಉಲ್ಲಂಘನೆ ಮಾಡ್ತಿದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಓಕೆ, ಇದೆಲ್ಲವೂ ಕೂಡ ಇರಾನ್ಗೆ ಆಗುವಂಥ ಲಾಭ ಆಯಿತು. ಇರಾನ್ ಆದಾಯ ಗಳಿಸ್ಬೋದು, ಅಮೆರಿಕ ಅದರ ಮೇಲೆ ಸ್ಕೆಚ್ ಇಟ್ಟಿದೆ, ಎಲ್ಲವೂ ಕೂಡ ಆಯಿತು. ಇಂಧನ ಬೆಲೆಗಳ ಮೇಲೆ ಏನಾಗುತ್ತೆ? ಒಂದು ವೇಳೆ ಇರಾನ್ ಇದನ್ನು ತನ್ನ ಅಸ್ತಿತ್ವಕ್ಕೆ, ತನ್ನ ವಶಕ್ಕೆ ತೆಗೆದುಕೊಂಡ್ಬಿಟ್ರೆ, ಅಂದರೆ ಅದರ ಮೇಲೆ ಅದರೆಲ್ಲ ವಶದಲ್ಲೇ ಇದೆ, ಒಂದು ವೇಳೆ ಅದರ ಮೇಲೆ ಆಧಿಪತ್ಯವನ್ನು ಸಾಧಿಸಿಬಿಟ್ರೆ ಇಂಧನ ಬೆಲೆಗಳು ಏನಾಗುತ್ತೆ? ಜಾಗತಿಕವಾಗಿ ಸಹಜವಾಗಿ ಬೆಲೆ ಏರಿಕೆ ಆಗುತ್ತೆ. ನೀವು ಯುದ್ಧ ಶುರುವಾಗೋದಕ್ಕಿಂತ ಮೊದಲು ಕಚ್ಚಾ ತೈಲದ ದರ ಎಷ್ಟಿತ್ತು? $80 ಇತ್ತು ಬ್ಯಾರಲ್ಗೆ. $80 ಇದ್ದದ್ದು ಏಕಾಏಕಿಯಾಗಿ $120 ಹೋಯಿತು. ಇಡೀ ಜಗತ್ತಿನಾದ್ಯಂತ ತೈಲ ಬೆಲೆಗಳಲ್ಲಿ ಏರಿಕೆ ಆಗಿದೆ. ನಮ್ಮ ದೇಶದಲ್ಲೂ ಕೂಡ LPG ದರ ಏರಿಕೆ ಮಾಡಿದ್ದನ್ನು ನಾವು ನೋಡಿದ್ದೀವಿ. $60 ಗೃಹ ಬಳಕೆ, $115 ಕಮರ್ಷಿಯಲ್ ಸಿಲಿಂಡರ್ಗಳ ಇವುಗಳ ಬೆಲೆ ಏರಿಕೆ ಆಗಿದೆ. ಇದರ ಜೊತೆಗೆ ಹಾರ್ಮುಜ್ ಮೇಲೆ ಇರಾನ್ಗೆ ಅಧಿಕಾರ ಸಿಕ್ಕರೆ ಮತ್ತಷ್ಟು ಬೆಲೆ ಏರಿಕೆ ಆಗುವಂಥ ಸಾಧ್ಯತೆಗಳಿದೆ. ಇದು ಇಂಧನ ಬೆಲೆಯಲ್ಲಿ ಆಗುವಂಥ ಏರಿಕೆ. ಹಾಗಾದರೆ ಭಾರತದ ಮೇಲೆ ಏನೇನು ಪರಿಣಾಮ ಆಗುತ್ತೆ, ಏನೇನು ಸಾಧ್ಯತೆಗಳಿದೆ?
ಈಗ ನೋಡಿ, ಈ ಎಲ್ಲ ಬೆಳವಣಿಗೆಗಳ ನಂತರವೂ ಕೂಡ ನಮ್ಮ ಭಾರತದಲ್ಲಿ ತೈಲ ಬೆಲೆಗಳು ಸ್ವಲ್ಪ ಸ್ಥಿರವಾಗಿದೆ. ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಏನು ಬದಲಾವಣೆಗಳಾಗಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಬೇರೆ ಬೇರೆ ವಿಶ್ಲೇಷಣೆಗಳಿದೆ. ಆದರೆ ಈ ಒಂದು ವೇಳೆ ಇರಾನ್ ಅದರ ಮೇಲೆ ಹಿಡಿತವನ್ನು ಸಾಧಿಸಿ ಎಲ್ಲವೂ ಬೆಳವಣಿಗೆ ಆದ ನಂತರ ಏನಾಗ್ಬೋದು? ಟೋಲ್ ಸಾಗಣೆ ಮತ್ತು ವಿಮೆ ಅದು ಹೆಚ್ಚಳ ಆಗ್ಬೋದು. ಅದರ ಪರಿಣಾಮವಾಗಿ ಭಾರತದಲ್ಲಿ ತೈಲ ದರ ಏರಿಕೆ ಆಗ್ಬೋದು. ಭಾರತದಲ್ಲಿ ಇಂಧನ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಪ್ರತಿ ಬ್ಯಾರೆಲ್ಗೆ $4 ರಿಂದ $25 ಹೆಚ್ಚುವರಿ ವೆಚ್ಚ. ಪರ್ಯಾಯ ವ್ಯವಸ್ಥೆಗಳಿಗೆ ಇನ್ನೂ ಕೂಡ ಸಮಯವೂ ಬೇಕು. ನಮ್ಮಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು, ಈ ಒಂದು ವೇಳೆ ನಾವು ಅತಿ ಹೆಚ್ಚು ಈ ಹಾರ್ಮುಜ್ ಮುಖಾಂತರ ಇದೀಗ ನಾವು ತೈಲವನ್ನು ತೆಗೆದುಕೊಳ್ತಾ ಹೋಗಿದ್ರೆ ಮತ್ತಷ್ಟು, ಅಂದರೆ ನಾವು ಡಾಲರ್ ಮೌಲ್ಯದಲ್ಲಿ ತೆಗೆದುಕೊಳ್ತಾ ಹೋದ್ರೆ ರೂಪಾಯಿ ಮೌಲ್ಯ ಮತ್ತಷ್ಟು ಕಡಿಮೆ ಆಗುತ್ತೆ. ಈಗಾಗಲೇ 94ರ ಆಸುಪಾಸಿಗೆ ಬಂದ್ಬಿಟ್ಟಿದ್ದೀವಿ. ಮತ್ತಷ್ಟು ರೂಪಾಯಿ ಮೌಲ್ಯ ಕುಸಿತ ಆಗ್ಬೋದು ಈ ಎಲ್ಲ ಬೆಳವಣಿಗೆಗಳಿಂದ. ಇದರ ಜೊತೆಗೆ ಈಗ ನಾವು ನೋಡಿ, ಹಾರ್ಮುಜ್ ಜಲಸಂಧಿಯ ಮುಖಾಂತರ ಇದುವರೆಗೂ ಭಾರತಕ್ಕೆ 8 ಹಡಗುಗಳು ಬಂದಿದೆ. ಈ 8 ಹಡಗುಗಳು ಬಂದಾಗಲೂ ಕೂಡ ರಾಜತಾಂತ್ರಿಕವಾಗಿ ನಾವು ಗೆಲುವನ್ನು ಸಾಧಿಸಿದ್ದೇವೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಬಿಕಾಸ್ ಮಿತ್ರ ರಾಷ್ಟ್ರ ಅಂತ ಇರಾನ್ ನಮ್ಮ ಹಡಗುಗಳನ್ನು ಕೊಟ್ಟಿದೆ. ಆದರೆ ಇದಾದ ನಂತರ ಕೆಲವೊಂದಿಷ್ಟು ಸಮಸ್ಯೆಗಳು ಆಗಬಹುದು ಅಂತ. ಮತ್ತೊಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ಗೆ ಮತ್ತಷ್ಟು ಸಮಸ್ಯೆಗಳು ಆಗಬಹುದಾ? ಇದನ್ನು ನಾವು ಊಹೆ ಕೂಡ ಮಾಡಬಹುದು. ಯಾಕಂದರೆ ಶತ್ರುವಿನ ರಾಷ್ಟ್ರಕ್ಕೆ ಹೆಂಗೆ ಸಹಾಯ ಸಿಗೋದಕ್ಕೆ ಸಾಧ್ಯ ಆಗುತ್ತೆ? ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡಿನೇ ಇರಾನ್ ಮೇಲೆ ದಾಳಿ ಮಾಡ್ತಾ ಇರುವಾಗ ಅಮೆರಿಕ ಮತ್ತು ಇಸ್ರೇಲ್ನ ಯಾವುದಾದ್ರೂ ಹಡಗುಗಳಿಗೆ ಅಥವಾ ಅವುಗಳ ಮಿತ್ರ ರಾಷ್ಟ್ರಗಳಿಗೆ ಏನಾದರೂ ಬಿಟ್ಟು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಅಲ್ಲಿ ಸಮಸ್ಯೆಗಳಂತೂ ಸಹಜವಾಗಿ ಆಗುತ್ತೆ. ಅಮೆರಿಕ ಮತ್ತು ಇಸ್ರೇಲ್ ಹಡಗುಗಳಿಗೆ ಅಲ್ಲಿ ತಡೆ ಒಡ್ಬೋದು. ಅಮೆರಿಕ ಮತ್ತು ಇಸ್ರೇಲ್ ಹಡಗುಗಳಿಗೆ ಸಂಪೂರ್ಣವಾಗಿ ನಿರ್ಬಂಧವನ್ನು ವಿಧಿಸ್ಬೋದು. ಇರಾನ್ ಮೇಲಿನ ಯುದ್ಧಗಳನ್ನು ತಡೆಯೋದಕ್ಕೆ ಇವರೊಂದೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಮೊದಲು ಯುದ್ಧ ಶುರುವಾದಾಗ ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಅಮೆರಿಕವನ್ನು ಅದರ ವಿರುದ್ಧ ಸೇಡು ತೀರಿಸಿಕೊಳ್ಳೋ ಪ್ರಯತ್ನವನ್ನು ಇರಾನ್ ಮಾಡಿತು. ಅದಾದ ನಂತರ ಏನು ಮಾಡಿತು? ಹಾರ್ಮುಜ್ ಮೊನ್ನೆ 60 ರಾಷ್ಟ್ರಗಳೆಲ್ಲವೂ ಕೂಡ ಸಭೆ ಸೇರಿಕೊಂಡು ಹಾರ್ಮುಜನ್ನು ಓಪನ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರಲ್ಲಿ ಯಾವ ಕಾರಣಕ್ಕೆ? ಆರ್ಥಿಕವಾಗಿ ಆ ಪರಿಪ್ರಮಾಣದಲ್ಲಿ ಫಿಲಿಪೈನ್ಸ್ ಅಂತೂ ಇಡೀ ದೇಶದಲ್ಲಿ ಇಂಧನ ತುರ್ತು ಪರಿಸ್ಥಿತಿಯನ್ನು ಹೇರ್ಬಿಟ್ಟಿದೆ. ಆ ಪರಿಪ್ರಮಾಣದಲ್ಲಿ ಸಮಸ್ಯೆಗಳಾಗಿದೆ. ಹೀಗಾಗಿ ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳು ಪ್ರಯತ್ನ ಪಡ್ತಾ ಇದೆ. ಇವೆಲ್ಲದರ ನಡುವೆ ಅಮೆರಿಕ ಮತ್ತು ಇಸ್ರೇಲ್ ಇದರ ಸಮಸ್ಯೆಯನ್ನು ಅನುಭವಿಸಬಹುದು. ಇದು ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಹಾರ್ಮುಜ್ ವಿಚಾರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಒಂದು ತೀರ್ಪು ಬಂದಿದೆ ತಮಿಳುನಾಡಲ್ಲಿ. ಕೊರೋನಾ ಸಮಯದಲ್ಲಿ ಲಾಕ್ಡೌನ್ ಘೋಷಣೆ ಮಾಡಲಾಗಿತ್ತು. ಲಾಕ್ಡೌನ್ನ ನಡುವೆ ಆದಂತಹ ಒಂದು ಗಲಾಟೆ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿತ್ತು. ಆ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮರಣದಂಡನೆ ಶಿಕ್ಷೆ ಇದೀಗ ಆದೇಶ ಆಗಿದೆ. ಏನು ಪ್ರಕರಣ ಇದು? ಯಾವ ಕಾರಣಕ್ಕಾಯಿತು? ನೋಡ್ತಾ ಹೋಗೋಣ. ನಮ್ಮಲ್ಲಿ ಒಂದು ಮಾತಿದೆ, ತಪ್ಪು ಮಾಡದವರು ಶಿಕ್ಷೆ ಅನುಭವಿಸಲೇಬೇಕು, ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಮಾತುಗಳು ಯಾಕೆ ಅಂತ ಹೇಳಿದರೆ, ಯಾವ ಪೊಲೀಸ್ ಅಧಿಕಾರಿಗಳು ಸಮಾಜದಲ್ಲಿ ನ್ಯಾಯ ಶಾಂತಿಯನ್ನು ಕಾಪಾಡಬೇಕಾಗಿತ್ತು, ಅದೇ ಪೊಲೀಸ್ ಅಧಿಕಾರಿಗಳು 2 ಜೀವಗಳನ್ನು ಬಲಿ ತೆಗೆದುಕೊಂಡಿತ್ತು. ಹೆಂಗೆ? ಅಮಾನುಷವಾಗಿ. ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾತಾನ್ಕುಳಂನಲ್ಲಿ ನಡೆದಂತಹ ಘಟನೆ ಇದು. ಸಾತಾನ್ಕುಳಂನಲ್ಲಿ ನಡೆದಂತಹ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿದರೆ ಭಾರತದಲ್ಲಿ ಅವರಿಗೆ ಆದಂತಹ ಒಂದು ಮರ್ಯಾದೆ ಇದೆ, ರೆಸ್ಪೆಕ್ಟ್ ಇದೆ. ಎಲ್ಲದರ ನಡುವೆಯೂ ಕೂಡ ಈ ಪೊಲೀಸರು ಅತ್ಯಂತ ಅಮಾನುಷವಾಗಿ ನಡೆದುಕೊಂಡಂತಹ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತನೇ ಪ್ರತಿಭಟನೆಗಳಾಗಿತ್ತು. ಯಾರ ವಿರುದ್ಧ? ಪೊಲೀಸರ ವಿರುದ್ಧ. ಇದೀಗ ಆ ಪೊಲೀಸರಿಗೆ ಶಿಕ್ಷೆ ಪ್ರಕಟ ಆಗಿದೆ, ಆದೇಶ ಆಗಿದೆ. ಎಂಥ ವಿಚಿತ್ರ ಅಂತ ಹೇಳಿದರೆ, ನಮಗೆಲ್ಲ ಗೊತ್ತಿದೆ 2019-20ರಲ್ಲಿ ಇಡೀ ಜಗತ್ತನ್ನು ಕೊರೋನಾ ಕಾಡಿಬಿಟ್ಟಿತ್ತು. ಕೊರೋನಾ ಕಾರಣಕ್ಕಾಗಿ ಇಡೀ ದೇಶದಾದ್ಯಂತ ಲಾಕ್ಡೌನ್ ಕೂಡ ಘೋಷಣೆ ಮಾಡಿತ್ತು. ಈ ಲಾಕ್ಡೌನ್ನಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು, ಅಂಗಡಿ ಮುಂಗಟ್ಟುಗಳನ್ನು ನಿಗದಿತ ಸಮಯದಲ್ಲಿ ಮಾತ್ರ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡೋದು, ಮಾಸ್ಕ್ಗಳನ್ನು ಹಾಕೋದು, ಇವೆಲ್ಲವೂ ಕೂಡ ಕಂಪಲ್ಸರಿ ಆಗಿತ್ತು. ಆದರೆ ಈ ಪ್ರಕರಣದಲ್ಲಿ ತಂದೆ ಮತ್ತು ಮಗ ಹೆಚ್ಚಿನ ಅವಧಿಗೆ ಅಂಗಡಿಯನ್ನು ತೆಗೆದಿದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಬಂಧಿಸಿ ಅವರ ವಿರುದ್ಧ ಇಲ್ಲ ಸಲ್ಲದ ಪ್ರಕರಣಗಳನ್ನು ದಾಖಲಿಸಿ ತಮಗೆ ಮನಸ್ಸೋ ಇಚ್ಛೆ ಹೊಡೆದಂತಹ ಪ್ರಕರಣ ಇದು. 2020 ಜೂನ್ 19ನೇ ತಾರೀಕಿಗೆ ನಡೆದಂಥ ಪ್ರಕರಣ. ಲಾಕಪ್ ಡೆತ್ ಕೇಸ್ನಲ್ಲಿ ಇದೀಗ 9 ಮಂದಿ ಅಧಿಕಾರಿಗಳಿಗೆ ಮರಣದಂಡನೆ ಆಗಿದೆ. ತಮಿಳುನಾಡಿನ ಸಾತಾನ್ಕುಳಂ ಠಾಣೆಯಲ್ಲಿ ಆದಂತಹ ಲಾಕಪ್ ಡೆತ್ ಪ್ರಕರಣ.
ನಮ್ಮಲ್ಲಿ ಅನೇಕ ಬಾರಿ ಆದಾಗಲೂ ಇಂಥ ಪ್ರಕರಣಗಳಾದಾಗ ಅವರ ಕುಟುಂಬದವರು ರೋಷಿ ಹೋಗಿ ಆ ಕುಟುಂಬದವರು ಅದರ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದು ಎಲ್ಲವನ್ನೂ ನೋಡಿದ್ದೀವಿ. ಆದರೆ ಈ ಪ್ರಕರಣದಲ್ಲಿ ಪೊಲೀಸರ ಕ್ರೂರತೆ ಮಾತ್ರ ದೊಡ್ಡದಿತ್ತು ಅಂತ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. 2020ರಲ್ಲಿ ಪೊಲೀಸರ ದೌರ್ಜನ್ಯಕ್ಕೆ ಅಪ್ಪ ಮಗ ಮೃತಪಟ್ಟಿದ್ರು. 6 ವರ್ಷಗಳ ಬಳಿಕ ಮದುರೈ ಜಿಲ್ಲಾ ನ್ಯಾಯಾಲಯ ಇದಕ್ಕೆ ತೀರ್ಪು ಕೊಟ್ಟಿದೆ. ಇದೊಂದು ಭಾರತೀಯ ಕಾನೂನು ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲು ಅಂತ ಹೇಳ್ತಾರೆ. ಈ ಜೈರಾಜ್ ಅನ್ನುವಂಥ ವ್ಯಕ್ತಿ ಈ ಘಟನೆಯಲ್ಲಿ ಮೃತಪಟ್ಟಿದ್ರು. ಅವರ ಮಗ ಕೂಡ ಮೃತಪಟ್ಟಿದ್ರು. ಅವರ ಪತ್ನಿ ಒಂದು ಹೇಳಿಕೆ ಕೊಟ್ಟರು. ಜೈರಾಜ್ ಅವರ ಪತ್ನಿ ಒಂದು ಹೇಳಿಕೆ ಕೊಟ್ಟರು. ಏನಂತ? ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರು ಕೇಳಿದ್ರಂತೆ, ಏನು ಹೇಳ್ತೀಯಮ್ಮ ಈ ಪ್ರಕರಣದ ಬಗ್ಗೆ, ಏನಾಗಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನನ್ನ ಗಂಡ ಮತ್ತು ಮಗ ಯಾವುದೇ ತಪ್ಪು ಮಾಡಿರಲಿಲ್ಲ, ಯಾವುದೇ ಪ್ರಕರಣ ಅವ್ರ ಮೇಲೆ ಇರಲಿಲ್ಲ. ಈಗ ಅಕ್ಯೂಸ್ಡ್ಗಳಿರ್ತಾರಲ್ಲ ಇಂಥ ಪ್ರಕರಣಗಳಲ್ಲಿ, ಅವ್ರಿಗೆ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡು, ಬೇರೆ ಬೇರೆ ಕೇಸುಗಳು ಏನೇನೋ ಇರುತ್ತೆ. ಆದರೆ ಇವರು ತಂದೆ ಮಗನೂ ವಿರುದ್ಧ ಯಾವ ಪ್ರಕರಣವೂ ಇರಲಿಲ್ಲ ರೀ, ಯಾವ ಪ್ರಕರಣವೂ ಇರಲಿಲ್ಲ. ನನ್ನ ಗಂಡ ಮತ್ತು ಮಗನ ವಿರುದ್ಧ ಯಾವ ಪ್ರಕರಣವೂ ಇರಲಿಲ್ಲ. ಅಮಾಯಕರನ್ನು ಠಾಣೆಯಲ್ಲಿ ತಮ್ಮ ಮನಸ್ಸೋ ಇಚ್ಛೆ ಬಂದಂಗೆ ಹೆಂಗೆ ಬೇಕಾದಂಗೆ ಹೊಡೆದು ಸಾಯಿಸಿಬಿಟ್ಟಿದ್ದಾರೆ. ಈ ದೇಶದ ಕಾನೂನಿನಲ್ಲಿ ಅತ್ಯುನ್ನತ ಗರಿಷ್ಠ ಶಿಕ್ಷೆ ಏನಿದೆ, ಆ ಗರಿಷ್ಠ ಶಿಕ್ಷೆಯನ್ನು ಈ ಅಧಿಕಾರಿಗಳಿಗೆ ನೀವು ಕೊಡಬೇಕು ಅಂತ ಯಾರು? ತನ್ನ ಗಂಡ ಮತ್ತು ಮಗನನ್ನು ಕಳೆದುಕೊಂಡಂತಹ ಹೆಂಡತಿ ಕೊಟ್ಟಂತಹ ಹೇಳಿಕೆ. ಗಂಡನನ್ನ ಮತ್ತು ಮಗನನ್ನು ಕಳೆದುಕೊಂಡವರ ಅಂದರೆ ಹೆಂಡತಿ ಕೊಟ್ಟಂಥ ಹೇಳಿಕೆ. ಇದರಲ್ಲಿ IPC 302 BNS 103 ಇವತ್ತಿಂದು ಅಂದರೆ ಕೊಲೆ ಎನ್ನುವಂತಹ ನಿಟ್ಟಿನಲ್ಲಿ ಪ್ರಕರಣ ದಾಖಲಾಗಿತ್ತು. 2020 ಜೂನ್ 9ನೇ ತಾರೀಕಿಗೆ ನಡೆದಂತಹ ಘಟನೆ ಇದು. ಇದೀಗ ಮರಣದಂಡನೆ ಶಿಕ್ಷೆ ಪ್ರಕಟ ಆಗಿದೆ. ಈ ಪ್ರಕರಣದ ಹಿನ್ನೆಲೆ ಏನು, ಏನಾಗಿತ್ತು ಈ ಪ್ರಕರಣ? ನಾನು ಆವಾಗಲೇ ಹೇಳಿದ ಹಾಗೆ ಕೊರೋನಾ ಸಮಯದಲ್ಲಿ ಅವಧಿ ಮೀರಿ ಇವರು ಅಂಗಡಿಯನ್ನು ಓಪನ್ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಜೈರಾಜ್ ಎನ್ನುವರ ಮೇಲೆ ಪೊಲೀಸರು ದೌರ್ಜನ್ಯ ಬಂಧನ ಆಗುತ್ತೆ. 2020 ಜೂನ್ 19ನೇ ತಾರೀಕಿಗೆ ವಶಕ್ಕೆ ಪಡೆದು ಠಾಣೆಯಲ್ಲಿ ಹಿಂಸೆ ಕೊಟ್ಬಿಡ್ತಾರೆ. ಅವರು ಹಿಂಸೆ ಹೆಂಗೆ ಕೊಟ್ಟಿದ್ರು, ಚಾಸಿಡ್ನಲ್ಲಿ ಎಲ್ಲ ಏನು ಉಲ್ಲೇಖ ಆಗಿದೆ ಅದ್ರ ಬಗ್ಗೆ ಮಾತನಾಡೋಣ. ರಾತ್ರಿ ಸಾತಾನ್ಕುಳಂ ಠಾಣೆಗೆ ಕರೆದುಕೊಂಡು ಹೋಗಿ ಅಟ್ಟಹಾಸ ಮೆರೀತಾರೆ ಇವರು. ಅಪ್ಪ ಜೈರಾಜ್ನನ್ನು ಬಿಡಿಸ್ಕೊಳ್ಳೋದಕ್ಕೆ ಮಗ ಜೆ ಬೆನ್ನಿಕ್ಸ್ ಆತ ಕೂಡ ಹೋಗಿರ್ತಾನೆ. ಇಬ್ಬರನ್ನು ಕೂಡ ಕಟ್ಟಿ ಹಾಕಿ ಹೆಂಗೆ ಬೇಕಾದಂಗೆ ಹೊಡೆದು ಬಿಡ್ತಾರೆ. ಈಗ ತನಿಖೆ ಆದ ನಂತರ ಬಂದಿರುವಂಥ ವರದಿ ಏನು ಅಂತ ಹೇಳಿದ್ರೆ, ಅವರು ಅವಧಿ ಮೀರಿ ಯಾವುದೇ ಕಾನೂನನ್ನು ಉಲ್ಲಂಘನೆ ಮಾಡಿ ಅಂಗಡಿಯನ್ನೇ ತೆಗೆದಿರಲಿಲ್ಲ ಅಂತ. ದೇಶದಲ್ಲಿ ಯಾರ್ಯಾರೆಲ್ಲ ಕದ್ದು ಮುಚ್ಚಿ ಅಂಗಡಿಯನ್ನು ಅವತ್ತು ನಡೆಸಿದ್ದಾರೆ, ಬಾರ್ಗಳನ್ನು ಓಪನ್ ಮಾಡಿ ಸರಾಯಿ ಮಾರಾಟ ಮಾಡಿದವರು ಎಷ್ಟು ಜನ ಇದ್ರು ಭಾರತದಲ್ಲಿ? ಆ ಸಮಯದಲ್ಲಿ ಕದ್ದು ಮುಚ್ಚಿ ಮನೆಗಳಲ್ಲೆಲ್ಲ ಮಾರಾಟ ಮಾಡಿದ್ರಲ್ವ, ಅವ್ರ ವಿರುದ್ಧ ಯಾವುದೇ ಕ್ರಮ ಇಲ್ಲ ನಮ್ಮ ದೇಶದಲ್ಲಿ. ಒಂದು ಅಂಗಡಿಯನ್ನು ಓಪನ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರಿಗೆ ಹೊಡೆದು ಬಡದು ಅವರಿಗೆ ಚಿತ್ರಹಿಂಸೆ ಕೊಟ್ಟು ಎಲ್ಲವನ್ನ ಮಾಡಿದಂತಹ ಘಟನೆ ಇದು. ಪಿ ಜೈರಾಜ್ ಮತ್ತು ಮಗ ಬೆನ್ನಿಕ್ಸ್ ಅಂತ ಅಮಾನುಷವಾಗಿ ಥಳಿಸ್ತಾರ್ರಿ ಘಟನೆಯಲ್ಲಿ. ಈ ಘಟನೆಯ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಗಳಾಗುತ್ತೆ. ನ್ಯಾಯಾಲಯವೇ ಸ್ವತಃ ಈ ಪ್ರಕರಣದಲ್ಲಿ ತಾವೇ ಒಂದು ಪ್ರಕರಣವನ್ನು ಸುಮೋಟೋ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂತಹ ಪ್ರಕರಣ ಇದು. ಈ ಪ್ರಕರಣದ ಲಾಕಪ್ ಕ್ರೈಮ್ ಈ ಹಾದಿ ಹೆಂಗಿತ್ತು, ಏನೇನಾಯ್ತಿದು? 2020 ಜೂನ್ 19ನೇ ತಾರೀಕಿಗೆ ಜೈರಾಜ್ ಮತ್ತು ಬೆನ್ನಿಕ್ಸ್ನನ್ನು ಪೊಲೀಸರು ಬಂಧಿಸ್ತಾರೆ. ಬಂಧಿಸಿದ ನಂತರ 20ನೇ ತಾರೀಕಿಗೆ ಅಪ್ಪ ಮತ್ತು ಮಗನನ್ನು ಮನಸೋ ಇಚ್ಛೆ ಹಲ್ಲೆ ಮಾಡಿಬಿಡ್ತಾರೆ, ತಮಗೆ ಹೆಂಗೆ ಬೇಕು ಅನ್ನುವಂಥ. ಈ ಪ್ರಕರಣದಲ್ಲಿ ಶ್ರೀಧರ್ ಎನ್ನುವಂಥ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ. ಆ ಇನ್ಸ್ಪೆಕ್ಟರ್ ಮಾಡಿದಂತಹ ಈ ನೀಚ ಕೆಲಸ ಇದೆಯಲ್ಲ, ಈ ತಂದೆ ಮತ್ತು ಮಗನ ವಿಚಾರದಲ್ಲಿ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ನೀಚತನದಿಂದ ನಡ್ಕೊಂಡ್ಬಿಡ್ತಾನೆ. 21ನೇ ತಾರೀಕಿಗೆ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. 15 ದಿನ ಕಸ್ಟಡಿಗೆ ಆದೇಶ ಕೊಡ್ತಾರೆ. ಇದು ಕೂಡ ಒಂದು ದೊಡ್ಡ ಸ್ಟೋರಿ ಇದೆ, ಹೆಂಗಾಯಿತು ಕಸ್ಟಡಿಗೆ ಅಂತ ಬರ್ತೀನಿ ಅದಕ್ಕೆ. 22ನೇ ತಾರೀಕಿಗೆ ಆಸ್ಪತ್ರೆಯಲ್ಲಿ ಬೆನ್ನಿಕ್ಸ್ ನಿಧನ ಹೊಂದ್ತಾರೆ. 23ನೇ ತಾರೀಕಿಗೆ ಆಸ್ಪತ್ರೆಯಲ್ಲಿ ತಂದೆ ಜೈರಾಜ್ ಮೃತಪಡ್ತಾರೆ. ಹೊಡೆದ ನಂತರ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಹೊಡೆತಕ್ಕೆ ದೇಹದಲ್ಲಿದ್ದಂಥ ರಕ್ತ ಗೋಡೆಗೆ ಪುಟಿದು ಚಿಮ್ತಾ ಇತ್ತಂತೆ. ಜಸ್ಟ್ ಇಮ್ಯಾಜಿನ್, ನಾವು ಬೋರ್ವೆಲ್ ಹಾಕಿಸಿದಾಗ ನೀರು ಪುಟದ ಮೇಲೆ ಬರುತ್ತಲ್ಲ, ಹಾಗೆ ವ್ಯಕ್ತಿಯ ದೇಹದಲ್ಲಿದ್ದಂತಹ ರಕ್ತ ಪೊಲೀಸ್ ಸ್ಟೇಷನ್ನ ಗೋಡೆಗಳಿಗೆ ಚಿಮ್ಮಿ ಹೋಗೋದಂತೆ. ಆ ಪರಿಪ್ರಮಾಣದಲ್ಲಿ ಹಲ್ಲೆ ಮಾಡಿದ್ರು ಅಂತ ಹೇಳಿದರೆ ಇನ್ನೂ ಎಂಥ ನೀಚುರು ಇವರು ಅಂತ ಹೇಳಿದರೆ, ಆ ವ್ಯಕ್ತಿಯ ಗುದದ್ವಾರದಲ್ಲಿ ಕಟ್ಟಿಗೆಯನ್ನು ಇಟ್ಟು ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ರು ಇವರು ಪೊಲೀಸರು. ಎಂತಹ ನೀಚ ಕೃತ್ಯ ಇದು! ರಕ್ಷಣೆ ಮಾಡಬೇಕಾದಂತಹ ಪೊಲೀಸರೇ ಲೈಂಗಿಕ ಇಬ್ಬರು ಅಪ್ಪ ಮತ್ತು ಮಗಾರಿ ಇವರು ಘಟನೆಯಲ್ಲಿ ಅವರಿಗೆ ಲೈಂಗಿಕ ದೌರ್ಜನ್ಯವನ್ನು ಕೊಟ್ಟಿದ್ರು. 23ನೇ ತಾರೀಕಿಗೆ ಜೈರಾಜ್ ಮೃತಪಟ್ಟರು.
ಓಕೆ, ನ್ಯಾಯಾಧೀಶರು ಕಸ್ಟಡಿ ಕೊಟ್ಟರು. ಹೆಂಗೆ ಕಸ್ಟಡಿ ಕೊಟ್ಟರು? ಸ್ವಲ್ಪ ಹಿನ್ನೆಲೆ ಹೋಗಬೇಕು. 15 ದಿನ ಹೆಂಗೆ ಕಸ್ಟಡಿ ಕೊಟ್ಟರು? ಮೊದಲ ಮಹಡಿಯಲ್ಲಿ ನಿಂತು ಜಡ್ಜ್ ಇದನ್ನು ವಿಚಾರಣೆ ಮಾಡಿದರು. ಓಕೆ, ಇವರು ಅವಧಿ ಮೀರಿ ಅಂಗಡಿಯನ್ನು ತೆಗೆದಿದ್ರು ಅಂತ ಪೊಲೀಸರ ಆರೋಪ. ಓಕೆ, ಎಲ್ಲವೂ ಆಯಿತು. ಅವರನ್ನು ಬಂಧಿಸಿ ಕರ್ಕೊಂಬರ್ತಾರೆ. ಕರ್ಕೊಂಬಂದ ನಂತರ ಏನು ಮಾಡ್ತಾರೆ? ಅವರಿಗೆ ಹೊಡೆಯೋದು ಬಡಿಯೋದು ಎಲ್ಲವೂ ಕೂಡ ಆಗ್ಬಿಡುತ್ತೆ. ರಕ್ತಸ್ರಾವ, ತೀವ್ರತರನಾದಂಥ ರಕ್ತಸ್ರಾವ ಆಗುತ್ತೆ. ಎಲ್ಲವೂ ಆದ ನಂತರ ಮಾರನೇ ದಿನ ಜಡ್ಜ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕೊರೋನಾ ಸಮಯ ಬೇರೆ, ಜಡ್ಜ್ ಕೂಡ ಕೆಳಗೆ ಬರಲ್ಲ. ತಮ್ಮ ಮನೆಯ ಮಹಡಿಯಲ್ಲಿ ನಿಂತ್ಕೊಂಡು ಇದರ ಬಗ್ಗೆ ನೋಡ್ತಾರೆ. ಅದಕ್ಕಿಂತ ಮೊದಲು ಇವರು ಏನು ಮಾಡಿರ್ತಾರೆ? ಪೊಲೀಸ್ ಅಧಿಕಾರಿಗಳು ತಂದೆ ಮತ್ತು ಮಗನಿಗೆ ಹೇಳ್ತಾರೆ ಏನಂತ? ಯಾವುದೇ ಕಾರಣಕ್ಕೂ ನಾವು ಹೊಡೆದಿದ್ದರ ಬಗ್ಗೆ ಜಡ್ಜ್ ಮುಂದೆ ಬಾಯಿ ಬಿಡುವಂತಿಲ್ಲ. ಬಾಯಿ ಬಿಟ್ಟರೆ ನಿಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡ್ತೀವಿ ಅಂತ. ಯಾರು ಹೇಳಿರೋದು? ಹೊಡೆದು ಹಣ್ಣು ಮಾಡಿರುವಂತಹ ಪೊಲೀಸ್ ಅಧಿಕಾರಿಗಳು ಈ ವ್ಯಕ್ತಿಗೆ ಬೆದರಿಕೆ ಹಾಕ್ತಾರೆ, ಹೆದರಿಕೆ ಹಾಕ್ತಾರೆ. ಎಲ್ಲವೂ ಆದ ನಂತರ ಜಡ್ಜ್ ಮುಂದೆ ಕರ್ಕೊಂಡು ಹೋಗ್ತಾರೆ. ಜಡ್ಜ್ ಮುಂದೆ ಕರ್ಕೊಂಡು ಹೋದಾಗ ಮುಖಕ್ಕೆಲ್ಲ ಮಾಸ್ಕ್ ಹಾಕಿರ್ತಾರೆ. ಎಲ್ಲವೂ ಆದ ನಂತರ ಆ ವ್ಯಕ್ತಿ ಜಡ್ಜ್ ಮೇಲೆಯಿಂದ ನೋಡಿ ಇವ್ರ ಗಾಯಗಳ ಬಗ್ಗೆಯೂ ಕೂಡ ಅವರು ಪರಿಶೀಲನೆ ಮಾಡಲ್ಲ. ಏನಾಗಿದೆ ಅನ್ನೋದ್ರ ಬಗ್ಗೆ ನೋಡಲ್ಲ. ಯಾಕಂದರೆ ಗುದದ್ವಾರದಲ್ಲಿ ರಕ್ತಸ್ರಾವ ಆಗಿನೇ ಈ ವ್ಯಕ್ತಿಗೆ ಸಿಕ್ಕಾಪಟ್ಟೆ ತೊಂದರೆಗಳಾಗ್ಬಿಟ್ಟಿರುತ್ತೆ. ದೇಹದ ವಿವಿಧ ಭಾಗಗಳಲ್ಲಿ ಗಾಯಗಳಾಗಿರುತ್ತೆ. ಯಾವುದ್ರ ಬಗ್ಗೆ ನೋಡದೆ 15 ದಿನ ಕಸ್ಟಡಿಗೆ ಅಂತ ಆದೇಶವನ್ನು ಬರೆದುಬಿಡ್ತಾರೆ. ಇದರ ಜೊತೆಗೆ ಈ ಪೊಲೀಸ್ ಅಧಿಕಾರಿಗಳು ಏನು ಮಾಡಿರ್ತಾರೆ ಅಂತ ಹೇಳಿದರೆ ಒಂದು ಫೇಕ್ ಮೆಡಿಕಲ್ ರಿಪೋರ್ಟನ್ನು ಕೂಡ ಇದರ ನಡುವೆ ಕ್ರಿಯೇಟ್ ಮಾಡಿರ್ತಾರೆ. ಏನು ಎತ್ತ ಅಂತ ಕೇಳ್ತಾರೆ ಜಡ್ಜು. ಕೇಳಿದ ತಕ್ಷಣ ಮೆಡಿಕಲ್ ರಿಪೋರ್ಟ್ ಕೊಡಿ ಅಂತಾರೆ. ಇವರು ಒಂದು ಫೇಕ್ ಮೆಡಿಕಲ್ ರಿಪೋರ್ಟ್ ಇರುತ್ತೆ, ಅದನ್ನು ಕೊಟ್ಟು ಬಿಡ್ತಾರೆ. 15 ದಿನ ಕಸ್ಟಡಿಗೆ ಅಂತ ಹೇಳ್ಬಿಡ್ತಾರೆ. ಈ ಪರಿಪ್ರಮಾಣದಲ್ಲಿ ಆದಂತಹ ಪ್ರಕರಣ ಇದು. ಅಲ್ಲಿಂದ ಶುರುವಾಯ್ತಿದು. ಈ ವ್ಯಕ್ತಿಗಳನ್ನು ಬಂಧಿಸಿದ್ರಲ್ಲ ಪೊಲೀಸರು, ಇಡೀ ರಾತ್ರಿ ಚಿತ್ರಹಿಂಸೆ ಕೊಟ್ಟಿದ್ರು. ಹೆಂಗೆ ಕೊಟ್ಟಿದ್ರು ಚಿತ್ರಹಿಂಸೆ? 2020 ಜೂನ್ 21ರಂದು ರಾತ್ರಿ ಪೊಲೀಸರಿಂದ ನರಕ ದರ್ಶನ. ನಿಮಗೆ ಆ ಚಾರ್ಜ್ ಶೀಟ್ನಲ್ಲಿ ಒಂದು ಮಾತು ಹೇಳಿದ್ದಾರೆ. ಸಂಜೆ 7:45 ಲಾಠಿಯಿಂದ ಹೊಡೆಯೋದಕ್ಕೆ ಶುರು ಮಾಡಿದಂಥ ಪೊಲೀಸರು, ಜಸ್ಟ್ ಇಮ್ಯಾಜಿನ್, ಸಂಜೆ 7:45 ಹೊಡೆಯೋದಕ್ಕೆ ಶುರು ಮಾಡಿದಂಥ ಪೊಲೀಸರು ಮಧ್ಯರಾತ್ರಿ 3 ಗಂಟೆ ತನಕ ನಿರಂತರವಾಗಿ ಹೊಡೆದಿದ್ದಾರೆ. ಶ್ರೀಧರ್ ಎನ್ನುವಂಥ ಇನ್ಸ್ಪೆಕ್ಟರ್ ಚೇರ್ ಮೇಲೆ ಕುತ್ಕೊಂಡು ಹೇಳ್ತಾನಂತೆ, ಆ ವ್ಯಕ್ತಿಗಳು ಯಾಕೋ ತಣ್ಣಗಾಗಿದ್ದಾರೆ, ಅಳ್ತಾ ಇಲ್ಲ, ಕಣ್ಣಲ್ಲಿ ನೀರು ಬರ್ತಿಲ್ಲ, ಏನೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ನೀವ್ಯಾಕೆ ಸೈಲೆಂಟ್ ಆಗ್ತೀರಿ, ಹೊಡೀರಿ ಅಂತ ಪ್ರಚೋದನೆ ಕೊಡ್ತಿದ್ದಾನೆ. ಆ ಪರಿಪ್ರಮಾಣದಲ್ಲಿ ಹೊಡೆದು ವ್ಯಕ್ತಿಗಳನ್ನು ಈ ರೀತಿಯಾಗಿ ಮಾಡಿದ್ರು. ಇದರ ಜೊತೆಗೆ ಅವರ ಬಟ್ಟೆಗಳನ್ನು ಬಿಚ್ಚಿಸಿ ಮರದ ಮೇಲೆ, ಅಂದರೆ ಮರದ ಆ ಟೇಬಲ್ ಇರುತ್ತಲ್ಲ ಅದರ ಮೇಲೆ ನಿಲ್ಲಿಸಿಯೂ ಕೂಡ ಹೊಡೆದಿದ್ರಂತೆ. ಗುದದ್ವಾರಕ್ಕೆ ಕಟ್ಟಿಗೆಯಿಂದ ಚುಚ್ಚಿ ಲೈಂಗಿಕ ದೌರ್ಜನ್ಯವನ್ನು ಕೂಡ ಈ ವ್ಯಕ್ತಿಗಳು ಕೊಟ್ಟಿದ್ರು. ಇಂತಹ ಪ್ರಕರಣ ಇದು. ಹಾಗಾದರೆ ಈ ಪ್ರಕರಣದ ತನಿಖೆ ಹೆಂಗಾಗಿತ್ತು? ಇಡೀ ದೇಶದಾದ್ಯಂತ ಒಂದು ಸದ್ದಾಗಿತ್ತು. ಮದ್ರಾಸ್ ಹೈಕೋರ್ಟ್ ಒಂದು ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಳ್ಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ನಂತರ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆಯನ್ನು ಶುರುವಾಗುತ್ತೆ. ವ್ಯಾಪಕವಾಗಿ ಪ್ರತಿಭಟನೆಗಳಾಗೋದಕ್ಕೆ ಶುರುವಾಯಿತು. ಅವತ್ತು ತಮಿಳುನಾಡಿನ ಸರ್ಕಾರ ಇದನ್ನು CBI ಕೊಡುತ್ತೆ. CBI ಕೂಡ ಇದನ್ನು ವಿಚಾರ ಮಾಡೋದಕ್ಕೆ ಶುರುವಾಗುತ್ತೆ. ವಿಚಾರ ಮಾಡಿದ ನಂತರ ಈ ವಿಚಾರದಲ್ಲಿ ಎಲ್ಲವೂ ಬೆಳವಣಿಗೆಗಳಾಗಿ CBI ಮಧ್ಯಪ್ರವೇಶ ಮಾಡಿ ತಮಿಳುನಾಡು ಸರ್ಕಾರ ಅದಕ್ಕೆ ಅವಕಾಶವನ್ನು ಕೊಡುತ್ತೆ. ಅವರು ತನಿಖೆಯೆಲ್ಲ ಮಾಡಿ 2000 ಪುಟಗಳ ಚಾರ್ಜ್ ಶೀಟನ್ನೆಲ್ಲ ಸಲ್ಲಿಕೆ ಮಾಡ್ತಾರೆ. ಇಡೀ ದೇಶದಾದ್ಯಂತ ಪ್ರತಿಭಟನೆಗಳಾದ ನಂತರ CBIಗೆ ಹೋಗಿದ್ದರು. 2000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಅದಾದ ನಂತರ ಸಾಕ್ಷ್ಯನಾಶದ ಪ್ರಕರಣಗಳ ಬಗ್ಗೆ ಎಲ್ಲವೂ ಕೂಡ ಚರ್ಚೆಗಳಾಗುತ್ತೆ. ಈ ಪ್ರಕರಣಕ್ಕೆ ಒಂದು ತಿರುವು ಸಿಕ್ಕಿದ್ದು ಈ ವ್ಯಕ್ತಿಗಳಿಗೆ ಹಲ್ಲೆ ಮಾಡಿದ್ರಲ್ಲ ಅದನ್ನು ಪ್ರತ್ಯಕ್ಷವಾಗಿ ನೋಡಿದಂತಹ ಆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ರೇವತಿ ಕೊಟ್ಟಂತ ಹೇಳಿಕೆ. ಯಾರೀ ರೇವತಿ? ಮಹಿಳಾ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್. ಇವರು ಪೊಲೀಸರ ದೌರ್ಜನ್ಯವನ್ನು ಎಳೆ ಆಗಿ ಈ ತನಿಖೆಯಲ್ಲಿ ಬಿಚ್ಚಿಟ್ಬಿಟ್ರು. ಮೊದಲು ಈ ರೇವತಿಯವರು ಹೆದರಿದ್ರಂತೆ. ಹೆಂಗೆ ಹೇಳಬೇಕು, ನನಗಿಂತ ಉನ್ನತ ಅಧಿಕಾರಿಗಳಿದ್ದಾರೆ, ಹೆಂಗೆ ಹೇಳಬೇಕು, ಇದನ್ನೆಲ್ಲವನ್ನು ಕೂಡ ಹೆದರಿದ್ರು. ಆದರೆ ಎಲ್ಲವನ್ನು ಕೂಡ ಒಂದು ದಿನ ಬಾಯಿ ಬಿಟ್ಟು ಹೇಳಿದರು. ಇವರ ಕುಟುಂಬಕ್ಕೆ ಏನೋ ಬೆದರಿಕೆ ಇತ್ತು, ನಾವು ಸಾಯಿಸ್ತೀವಿ, ಏನೇನೋ ಮಾಡ್ತೀವಿ ಅಂತೆಲ್ಲ ಹೆದರಿಸ್ತಾರೆ. ಹೀಗಾಗಿ ಅವರಿಗೆಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡ್ತಾರೆ. ಹೊಡೆಯೋದಕ್ಕೆ ಬಳಸಿದಂತಹ ಈ ಕಟ್ಟಿಗೆ ಏನಿತ್ತಲ್ಲ ಅವೆಲ್ಲವೂ ಕೂಡ ರಕ್ತಸಿಕ್ತವಾಗಿದ್ದು ಇವರೇ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದಾರೆ ಇವತ್ತು ಅವರು ರೇವತಿ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಈ ರಕ್ತಸಿಕ್ತ ಆಗಿತ್ತು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ ನಂತರ ಇದೊಂದು ಕೊಲೆ ಪ್ರಕರಣ ಅಂಥೇಳಿ 302 ದಾಖಲಾಗುತ್ತೆ. ಇದರಲ್ಲಿ
ಹೀಗಾಗಿ ಈ ಪ್ರಕರಣಕ್ಕೆ ದೊಡ್ಡ ಬಲ ಕೊಟ್ಟಿದ್ದು ರೇವತಿ. ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ಅಂದರೆ ಈ ಘಟನೆ ಬಗ್ಗೆ ಕೊಟ್ಟಂತ ಹೇಳಿಕೆ ಇದು. ಹಾಗಾದರೆ ಸಿಬಿಐ ಸಲ್ಲಿಕೆ ಮಾಡಿದಂಥ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ? 2,000ಕ್ಕೂ ಅಧಿಕ ಪುಟ ಇರುವಂಥ ದೋಷಾರೋಪ ಪಟ್ಟಿ ಇದನ್ನು ಸಲ್ಲಿಕೆ ಮಾಡಿದ್ದಾರೆ. ಬಟ್ಟೆಗಳನ್ನು ಬಲವಂತವಾಗಿ ತೆಗೆಸಿ ರಘು, ಗಣೇಶ್ ಮತ್ತು ಬಾಲಕೃಷ್ಣ ಹಲ್ಲೆ ಮಾಡಿದ್ದಾರೆ ಅಂತ ನಾನು ಆವಾಗಲೇ ಹೇಳ್ತಾ ಇದ್ದೆ. ಇನ್ನೂ ಎಷ್ಟು ಕ್ರೂರಿಗಳು ಇವರಿದ್ರು ಅಂತ ಹೇಳಿದರೆ, ಈ ವ್ಯಕ್ತಿಗಳನ್ನು ಹೊಡೆದ್ರಲ್ಲ ಇವರು ಪೊಲೀಸರು, ಹೊಡೆದಾಗ ರಕ್ತ ಚಿಮ್ಮಿ ಹೊರಗಡೆ ಬಿತ್ತಲ್ಲ, ರಾತ್ರಿ 3 ಗಂಟೆ ಆದಮೇಲೆ ಯಾವ ಸಂತ್ರಸ್ತರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಹೊಡೆತ ತಿಂದಿದ್ದಾರೆ, ರಕ್ತಸ್ರಾವದಿಂದ ಬಳಲ್ತಾ ಇದ್ದಾರೆ, ಅದೇ ವ್ಯಕ್ತಿಗಳಿಂದನೇ ಅಲ್ಲಿ ಕೆಳಗಡೆ ಬಿದ್ದಿದ್ದಂಥ ರಕ್ತವನ್ನು ಕ್ಲೀನ್ ಮಾಡಿಸಿದ್ರಂತೆ. ಎಂಥ ನೀಚರು ಇರಬೇಕು ಈ ಪೊಲೀಸರು. ಹೊಡೆತ ಬಿದ್ದಿದೆ, ನೋವು ಅನುಭವಿಸ್ತಾ ಇದ್ದಾರೆ, ಆದರೂ ಕೂಡ ಅವರಿಂದ ರಕ್ತವನ್ನು ಒರೆಸೋದಕ್ಕೆ ಹಚ್ಚಿದ್ರಂತೆ. ಇದು ಇವರ ಕೃತ್ಯ. ಹಾಗಾದರೆ ಈ ಘಟನೆಯಲ್ಲಿ ಶಿಕ್ಷೆಗೆ ಒಳಗಾದಂಥ ಅಧಿಕಾರಿಗಳು ಪೊಲೀಸರು ಯಾರ್ಯಾರು? 9 ಮಂದಿಗೆ ಮರಣದಂಡನೆ ಆಗಿದೆ. ಮೊದಲೇದ್ದು ಶ್ರೀಧರ್ ಅಂತ. ಈ ಶ್ರೀಧರ್ ಎನ್ನುವಂತಹ ಮಹಾನುಭಾವ ಏನಿದ್ದಾನೆ, ತನ್ನ ಖುಷಿಗಾಗಿ ಹೊಡೆಸ್ತಾ ಇದ್ದಂತೆ. ತನಗೆ ಆತ್ಮತೃಪ್ತಿ ಆಗಲಿ ತನಕನೂ ಪೊಲೀಸ್ ಕಾನ್ಸ್ಟೇಬಲ್ಗಳಿಂದ ಹೊಡೆತ ಬೀಳ್ತಾನೆ ಇರಬೇಕು ಅಂತ ಅವ್ರು ಹೇಳ್ತಾ ಇದ್ರಂತೆ. ಇದರಲ್ಲಿ ಏನೇನಾಗಿದೆ ಘಟನೆ ನಾನೇ ಹೇಳ್ಬಿಡ್ತೀನಿ ಅಂತ ಈ ವ್ಯಕ್ತಿ ಮುಂದೆ ಬಂದಿದ್ದ. ಆದರೆ ಕೋರ್ಟ್ ಅದಕ್ಕೆ ಒಪ್ಪಿಲ್ಲ. ಶಿಕ್ಷೆ ಆಗಿದೆ. ಬಾಲಕೃಷ್ಣನ್ ಸಬ್ ಇನ್ಸ್ಪೆಕ್ಟರು, ರಘು ಗಣೇಶ್ ಸಬ್ ಇನ್ಸ್ಪೆಕ್ಟರ್, ಮುರುಗನ್ ಪೊಲೀಸ್ ಪೇದೆ, ಸಮುದುರೈ ಪೊಲೀಸ್ ಪೇದೆ, ಮುತ್ತುರಾಜ್ ಪೊಲೀಸ್ ಪೇದೆ, ಚಲ್ಲಾದುರೈ ಪೊಲೀಸ್ ಪೇದೆ, ಥಾಮಸ್ ಫ್ರಾನ್ಸಿಸ್ ಅಂತ ಈತನು ಕೂಡ ಪೊಲೀಸ್ ಪೇದೆ, ವೇಲುಮುತ್ತು ಅಂತ ಪೊಲೀಸ್ ಪೇದೆ. ಈ 9 ಮಂದಿಗೆ ಇದೀಗ ಮರಣದಂಡನೆಗೆ ಶಿಕ್ಷೆ ಆಗಿರೋದು. ಓಕೆ, ಮರಣದಂಡನೆ ಆದೇಶ ಆಗಿದೆ. ಇದಾದ ನಂತರ ಪೊಲೀಸರಿಗೆ ಮುಂದಿರುವಂಥ ಆಯ್ಕೆಗೇನು? ಸಹಜವಾಗಿ ಕೆಳ ಹಂತದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೊಟ್ಟಂಥ ಆದೇಶವನ್ನು ಹೈಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡ್ತಾರೆ. ಹೈಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಅದನ್ನು ಅವರು ಮಾನ್ಯತೆ ಮಾಡಿದರೆ ಮತ್ತೆ ಶಿಕ್ಷೆ ಆಗುತ್ತೆ. ಒಂದು ವೇಳೆ ಹೈಕೋರ್ಟ್ನಲ್ಲಿ ನಮಗೆ ಇದು ಆಗ್ತಿಲ್ಲ ಅಂತ ಹೇಳಿದರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಿಗೆ ಹೋದ ತಕ್ಷಣ ಮರುಪರಿಶೀಲನಾ ಅರ್ಜಿಯನ್ನು ಅವರಿಗೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ. ಅಲ್ಲಿ 2 ಆಪ್ಷನ್ ಇದೆ ಅವರಿಗೆ, ರಿಮ್ಯಾ ಪೆಟಿಷನ್ ಮತ್ತು ಕ್ಯೂರೇಟಿವ್ ಪೆಟಿಷನ್ ಅಂತ. ಈ 2 ಆಪ್ಷನ್ಗಳಿದೆ. ಇದರ ಜೊತೆಗೆ ಇಲ್ಲೆವೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದಾಗ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಅರ್ಜಿಯನ್ನು ಅವರು ಸಲ್ಲಿಕೆ ಮಾಡಬಹುದು. ಇದು ಸದ್ಯಕ್ಕಿರುವಂಥ ಪೊಲೀಸರ ಮುಂದಿರುವಂಥ ಆಯ್ಕೆಗಳಿವು. ಹಾಗಾದರೆ ಈ ಮರಣದಂಡನೆಗೆ ಒಳಗಾದಂಥ ಪೊಲೀಸರು ಎಲ್ಲಿದ್ದಾರೆ? ಮದುರೈ ಕೇಂದ್ರ ಕಾರಾಗೃಹದಲ್ಲಿ ಹಂತಕರಿದ್ದಾರೆ. ಕಂಡೆಮ್ಡ್ ಸೆಲ್ನಲ್ಲಿ ಸೆರೆ, ಗಲ್ಲು ಶಿಕ್ಷೆಗೊಳಗಾದವರಿಗೆ ಪ್ರತ್ಯೇಕ ಕೊಠಡಿ, ಅದೆಲ್ಲವೂ ಕೂಡ ಪ್ರೊಸೀಜರ್ ಫಾಲೋ ಆಗ್ತಿದೆ. 28 ಗಂಟೆಗಳ ಕಾಲವೂ ಕೂಡ ಇವರ ಮೇಲೆ ನಿಗಾ ಇರಿಸಲಾಗುತ್ತೆ. ಇದಾಗಿತ್ತು ಇವತ್ತಿನ ಜೀ ಕನ್ನಡ ನ್ಯೂಸ್ DNA. ಇದೇ ರೀತಿಯಲ್ಲಿ ಜೀ ನ್ಯೂಸ್ ಹಿಂದಿಯಲ್ಲಿಯೂ ಕೂಡ ರಾತ್ರಿ 8:55 ಜೀ DNA ಪ್ರಸಾರ ಆಗುತ್ತೆ. ಅಲ್ಲಿಯೂ ಕೂಡ ನೀವು ಸುದ್ದಿಗಳನ್ನು ನೋಡಬಹುದು. ಇದರೊಂದಿಗೆ ಇವತ್ತಿನ DNA ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.